ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಿಂದ ಸುಮಾರು 37 ಕಿಲೋಮೀಟರ್ ದೂರದಲ್ಲಿರುವಂತಹ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಎಂಬ ಒಂದು ಧ್ಯಾನ ಮಂದಿರಕ್ಕೆ ಹೋಗ್ತಾ ಇದ್ವಿ. ಕನಕಪುರ ರೋಡಲ್ಲಿ ಸಂಚಾರ ಮಾಡಬೇಕಾದ್ರೆ ಗಬ್ಬಾಡಿ ಕಾವಲು ಎಂಬ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿಯಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಮತ್ತೆ ಲೆಫ್ಟ್ ತೊಗೊಂಡು ಒಳಗಡೆ ರೂಟಲ್ಲಿ 1.5 ಕಿಲೋಮೀಟರ್ ಹೋದ್ರೆ ನಮಗೆ ಈ ಪಿರಮಿಡ್ ವ್ಯಾಲಿ ಸಿಗುತ್ತೆ. ವಿಶಾಲವಾದ ಪಾರ್ಕಿಂಗ್ ಹೊಂದಿರುವ ಈ ಸ್ಥಳ ಸುಮಾರು 28 ಎಕರೆಯ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಒಂದು ವಿಶೇಷವಾದ ಧ್ಯಾನ ಸ್ಥಳ ಅಂತ ಹೇಳ್ಬೋದು. ಆರಂಭದಲ್ಲೇ ಸಿಗುವಂತಹ ಈ ವಾಟರ್ ಫೌಂಟೇನ್ಗಳನ್ನ ನೋಡಿಕೊಂಡು ಹಾಗೆಯೇ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಎದುರಾಗುವಂಥದ್ದು ಗಾಂಧಿ ಪ್ರತಿಮೆ. ಆ ಗಾಂಧಿ ಪ್ರತಿಮೆಯಿಂದ ನೀವು ಎಡಕ್ಕೆ ಹೋದ್ರೆ ಅಲ್ಲಿ ಒಂದು ಅನ್ನದಾಸೋಹ ಕೇಂದ್ರ ಇದೆ. ಇಲ್ಲಿ ಪ್ರತಿನಿತ್ಯ ಬರುವಂಥ ಎಲ್ಲರಿಗೂ ಸಹ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಸ್ವಇಚ್ಛೆಯಿಂದ ನೀಡುವಂತಹ ದೇಣಿಗೆಯನ್ನು ಸಹ ಇಲ್ಲಿ ಸ್ವೀಕಾರ ಮಾಡಲಾಗುತ್ತೆ. ಹಾಗೆಯೇ ಧ್ಯಾನ ಮಂದಿರದ ಕಡೆಗೆ ನಡೆದಾಗ ನಿಮಗೆ ಮೊದಲು ಕಾಣಿಸುವಂಥದ್ದು ಸುಂದರವಾದ ಒಂದು ಬುದ್ಧನ ಪ್ರತಿಮೆ. ಧ್ಯಾನ ಮಂದಿರವನ್ನ ಪ್ರವೇಶಿಸುವ ಮೊದಲು ಅಲ್ಲೇ ಇರುವಂತಹ ಒಂದು ಶೂ ಕೌಂಟರ್ ಅಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಅನ್ನ ಮಾಡಲಾಗುವುದಿಲ್ಲ. ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ಪಿರಮಿಡ್ ಶೈಲಿಯಲ್ಲಿ ನಿರ್ಮಿಸಿರುವಂತಹ ಧ್ಯಾನ ಮಂದಿರ. ಇದು ಸುಮಾರು 100 ಅಡಿಗಳಷ್ಟು ಅಂದರೆ 30 ಮೀಟರ್ಗಳಷ್ಟು ಎತ್ತರವಾಗಿದೆ. ಮೊದಲೇ ಹೇಳಿದ ಹಾಗೆ ಇದು ಸುಮಾರು ಒಂದು 28 ಎಕರೆಗಳ ಹಚ್ಚ ಹಸಿರಿನ ಮಧ್ಯೆ ನೆಲೆಸಿರುವಂತಹ ಒಂದು ಧ್ಯಾನ ಮಂದಿರ. ಧ್ಯಾನ ಮಂದಿರವನ್ನ ಪ್ರವೇಶಿಸುವ ವೇಳೆಯಲ್ಲಿ ನಿಶ್ಶಬ್ದವನ್ನ ಕಾಪಾಡಬೇಕಾಗುತ್ತೆ. ಹಾಗೂ ಯಾವುದೇ ರೀತಿ ಫೋಟೋ ಅಥವಾ ವಿಡಿಯೋವನ್ನ ಸಹ ತೆಗೆಯಲು ಒಳಗಡೆ ಅವಕಾಶ ಇರೋದಿಲ್ಲ. ಧ್ಯಾನ ಮಂದಿರದ ಹೊರಗೆ ಬಂದ ನಂತರ ಈ ಕಲಾಕೃತಿಗಳು ನಮಗೆ ನೋಡಲು ಸಿಗುತ್ತೆ. ಧ್ಯಾನ ಮಂದಿರದ ಹೊರಗಡೆ ಒಂದು ಮಳಿಗೆ ಸಹ ಇದೆ. ಇಲ್ಲಿ ನೀವು ಆಧ್ಯಾತ್ಮಿಕ ಪುಸ್ತಕಗಳನ್ನ ತಗೋಬಹುದು. ಹಾಗೆ ಪ್ರತಿಮೆಗಳಿದೆ. ಹಾಗೆಯೇ ನೀವು ಗೃಹ ಅಲಂಕಾರಿ ವಸ್ತುಗಳನ್ನು ಸಹ ಇಲ್ಲಿ ಖರೀದಿಸಬಹುದು.
ಹೊರಗಿನಿಂದ ಬಂದವರು ಉಳಿದುಕೊಳ್ಳಲು ಹೋಟೆಲ್ ವ್ಯವಸ್ಥೆ ಸಹ ಇದೆ. ಹಾಗೆಯೇ ಇಲ್ಲಿ ಒಂದು ರೆಸ್ಟೋರೆಂಟ್ ಸಹ ಇದೆ. ಮತ್ತಿಲ್ಲಿ ಮನೋರಂಜನೆಗಾಗಿ ಕಯಾಕಿಂಗ್ ಕೂಡ ಇದೆ. ಪ್ರತಿ 2 ರೌಂಡ್ಗಳಿಗೆ 200 ರೂಪಾಯಿ ಅಂತ ಇಲ್ಲಿ ಚಾರ್ಜ್ ಮಾಡಲಾಗುತ್ತೆ. ಇದಿಷ್ಟು ವಿವರಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರೆಯದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.